ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಡಾಕ್ಟರ್ ಬೇರೆ ಪ್ರಾಬ್ಲಮ್ ಇದೆಯಾ ಅಂತ ಕೇಳಿದಾಗ ಅಭಯ್ ಟೆನ್ಷನ್ ಮಾಡ್ಕೊಂಡ. ನಾನ್ ಕ್ರಾಸ್ ಕ್ವೆಶ್ಚನ್ ಮಾಡಿದಾಗ ಉತ್ತರನೇ ಕೊಡದೆ ಸೈಲೆಂಟ್ ಆಗ್ಬಿಟ್ಟ. ಇದೆಲ್ಲ ನೋಡ್ತಿದ್ರೆ ಗಂಗೆಗೆ ಬೇರೆನೇ ಏನೋ ಪ್ರಾಬ್ಲಮ್ ಇದೆ ಅಂತ ಅನಿಸ್ತಾ ಇದೆ. ಅಖಿಲ, ಗಂಗೆಗೆ ಆ ರೀತಿ ಆಗಿದ್ ನೋಡಿ ಪಾಪ ಅಭಯ್ ಗಾಬರಿ ಆಗಿರಬಹುದಲ್ವಾ? ಗಾಬರಿ ಆಗಿದ್ದೇನೋ ಸತ್ಯ, ಆದ್ರೆ ಆ ಕಾರಣಕ್ಕಲ್ಲ. ಅವಳಿಗೆ ಬೇರೆ ಏನೋ ಪ್ರಾಬ್ಲಮ್ ಇರೋದಕ್ಕೆ ಅದನ್ನ ನಮ್ಮೆಲ್ಲರಿಂದ ಮುಚ್ಚಿಡ್ತಾ ಇದ್ದಾನಲ್ಲ, ಅದಕ್ಕೆ. ಅಲ್ಲ, ನೀನ್ ಯಾಕೆ ಈ ತರ ಯೋಚನೆ ಮಾಡ್ತಿದ್ಯಾ? ಮೊದಲನೇದಾಗಿ ಆ ಗಂಗೆ ಅವಾಗ ಹುಷಾರ್ ತಪ್ತಾ ಇರ್ತಾಳೆ. ಎರಡನೇದಾಗಿ ಕೇರಳಗೆ ಅಂತ ಹೊರಟವನು ಚಿಕ್ಕಮಗಳೂರಿಗೆ ಕರ್ಕೊಂಡು ಹೋಗಿದ್ದಾನೆ. ಅಂದ್ರೆ ಅವಳಿಗೇನೋ ಪ್ರಾಬ್ಲಮ್ ಇದೆ, ಅದು ಅಭಯ್ಗೆ ಚೆನ್ನಾಗೇ ಗೊತ್ತಿದೆ. ಅದಕ್ಕೆ ಇಷ್ಟೆಲ್ಲ ಸರ್ಕಸ್ ಮಾಡ್ತಿರೋದು. ಅಖಿಲ, ನೀನ್ ಹೇಳ್ತಾ ಇರೋದನ್ನೆಲ್ಲ ಕೇಳ್ತಾ ಇದ್ರೆ ಅವಳಿಗೆ ಆರೋಗ್ಯ ಸಮಸ್ಯೆ ಇರೋದು ಸತ್ಯ ಅನ್ನಿಸ್ತಿದೆ ಕಣೆ. ಅಖಿಲ, ಒಂದ್ ಐಡಿಯಾ. ಅಂತ ಪ್ರಾಬ್ಲಮ್ ಏನಾದ್ರೂ ಇದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ರಿಪೋರ್ಟ್ ಇದ್ದೇ ಇರುತ್ತಲ್ವಾ, ಅದನ್ನ ತಗೊಂಬಂದ್ಬಿಟ್ರೆ? ಮೊದಲು ಅವಳ ಹತ್ರ ಇರೋ ಪರ್ಸನ್ ತಗೊಂಡ್ ಬಾ, ಆಮೇಲೆ ರಿಪೋರ್ಟ್ ಬಗ್ಗೆ ಮಾತಾಡು. ಪರ್ಸು ಅವಳ ರೂಮಲ್ಲಿದೆ, ಅದನ್ನ ಹೇಗೆ ತಗೊಂಡ್ ಬರೋದು? ಮತ್ತೆ ರಿಪೋರ್ಟ್ ಇದ್ರೆ ಅದನ್ನೇನು ಅಡ್ಗೆ ಮನೇಲಿ ಇಟ್ಟಿರ್ತಾರಾ? ಇಲ್ಲ, ಅದು ರೂಮಲ್ಲೇ ಇರುತ್ತೆ. ಅಂದಮೇಲೆ ಕೊಟ್ಟಿರೋ ಟಾಸ್ಕ್ನ ಫಸ್ಟ್ ಕಂಪ್ಲೀಟ್ ಮಾಡು. ಅಲ್ಲ ಅಖಿಲ, ಅವಳು ಸಾಮಾನ್ಯದವಳಲ್ಲ. ಬಲಿಷ್ಠವಾಗಿರೋರ್ ಜೊತೆ ಹೋರಾಡ್ ಗೆದ್ರೇನೆ ಆ ಗೆಲುವಿಗೆ ಒಂದು ಬೆಲೆ ಸಿಗೋದು, ಗೆದ್ದವ್ರಿಗೆ ಒಂದು ಹೆಸರು ಬರೋದು. ಅರ್ಥ ಆಗಿದ್ರೆ ಹೋರಾಡು, ಇಲ್ಲ ಅಂದ್ರೆ ಸೈಲೆಂಟ್ ಆಗಿ ಸೈಡಲ್ಲಿರು. ಇಂಡೈರೆಕ್ಟ್ ಆಗಿ ನನ್ನ ಕೆಪಾಸಿಟಿನ ಪ್ರೂವ್ ಮಾಡು ಅಂತ ಹೇಳ್ತಾ ಇದ್ಯಾ? ಡೈರೆಕ್ಟ್ ಆಗೇ ಹೇಳ್ದೆ. ಕೊಟ್ಟಿರೋ ಕೆಲಸನ ಮುಗಿಸಿದ್ರೆ ಮಾತ್ರ ಕೇಳಿರೋ ದುಡ್ಡು ಸಿಗೋದು. ಲೇ, ಅಷ್ಟು ಸುಲಭವಾಗಿ ಎತ್ಕೊಂಡ್ ಬಂದ್ಬಿಡಕ್ಕೆ ಅವಳು ಕೋಳಿನೂ ಅಲ್ಲ, ಆ ಪರ್ಸು ಆ ಕೋಳಿ ಇಟ್ಟಿರೋ ಮೊಟ್ಟೆನೂ ಅಲ್ಲ. ಅವಳೊಂಥರ ಮೊಸಳೆ, ಆ ಪರ್ಸು ಮೊಸಳೆ ಬಾಯಲ್ಲಿರೋ ಮಾಂಸ. ಸಿಕ್ಕಾಕೊಂಡ್ರೆ ನನ್ನ ಕೈಯಲ್ಲ ಪ್ರಾಣನೇ ಹೋಗ್ಬಿಡತ್ತೆ ಕಣೆ. ಇವ್ರಿಗೆ ಸಂಬಂಧಪಟ್ಟಿರೋದೆಲ್ಲ ದೇವಸ್ಥಾನಕ್ಕೆ ಬರ್ಕೊಟ್ಮೇಲೆ ಕೀ ಕೊಟ್ಟು ಹೋಗೋದು ಬಿಟ್ಟು ಮತ್ತೆ ಇಲ್ಲಿಗೆ ಯಾಕೆ ಬಂದಿದ್ದಾರೆ? ಮೊದಲೇ ಅವ್ರು ನೊಂದಿದ್ದಾರೆ, ಅವ್ರ ಮನಸ್ಸಿಗೆ ಯಾಕ್ರೂ ನೋವು ಮಾಡ್ತಾ ಇದ್ದೀರಾ? ದೇವಸ್ಥಾನಕ್ಕೆ ಈ ಮನೆನ ಬರ್ಕೊಟ್ಟಿದ್ದಾರೆ ಅಂದ್ಮೇಲೆ ಇಲ್ಲಿರೋ ಯಾವುದೇ ವಸ್ತುನು ಮುಟ್ಟೋ ಆಗಿಲ್ಲ. ಇವ್ರ ಮುಖ ನೋಡ್ರು, ಇಂಥವ್ರ ಬಗ್ಗೆ ಹೀಗೆ ಮಾತಾಡ್ತಿದ್ದೀರಲ್ಲ, ಆ ದೇವ್ರು ನಿಮ್ಮನ್ನ ಕ್ಷಮಿಸಲ್ಲ. ಶಿಕ್ಷೆ ಕೊಟ್ಟಿದ್ದು ನಾವ್ ಯಾರು ಅಲ್ಲ, ಮಾಡಿ ತಪ್ಪಿಗೆ ಅವರೇ ಕೊಟ್ಕೊಂಡಿರೋದು.
ಆದ್ಮೇಲೆ ಹೇಳಿದ ಪ್ರಕಾರ ನಡ್ಕೋಬೇಕು ಅಂತ ಕೇಳ್ತಾ ಇದೀವಿ. ಹಾಗಂತ ಬಟ್ಟೆ ಬರ್ನ ತಗೋಬಾರ್ದು ಅಂತ ಹೇಳೋದು ಯಾವ ನ್ಯಾಯನ್ಲ? ಚಂದ್ರನಿಗೆ ಚೆನ್ನಾಗಿ ಗೊತ್ತು ಯಾವ್ದನ್ ತಗೋಬೇಕು ಯಾವ್ದನ್ ತಗೋಬಾರ್ದು ಅಂತ. ಎಲ್ರು ಸ್ವಲ್ಪ ಸುಮ್ಮನೆ ಇರಿ. ಚಂದ್ರಣ್ಣ, ನಿಮಗೆ ಬಟ್ಟೆ ಏನ್ ಬೇಕೋ ಅದನ್ನ ಮಾತ್ರ ತಗೊಳ್ಳಿ, ಬೇರೆ ಯಾವ ವಸ್ತುನು ಮುಟ್ಟಕ್ ಹೋಗ್ಬೇಡಿ. ಆಯ್ತು ಎಲ್ಲ ನನ್ನಿಂದಾನೇ ಆಗಿದ್ದು. ಇಷ್ಟಕ್ಕೆಲ್ಲ ನಾನೇ ಕಾರಣ ಆಗ್ಬಿಟ್ಟೆ. ಅಹೋರಾತ್ರಿ ಪೂಜೆ ಮಾಡಬೇಕು ಅಂತ ಹರಕೆ ಕಟ್ಕೊಂಡು ಪೂಜೆ ಮಾಡಕ್ ಮುಂದಾಗಿದ್ದೆ ಕಾರಣ ಆಗೋಯ್ತು. ಅಲ್ಲಮ್ಮ, ಬರಬೇಕಾಗಿದ್ದ ಕಂಟಕ ದಾರಿನಲ್ಲಿ ನಮಗೋಸ್ಕರ ಕಾಯ್ತಾ ಇರುತ್ತೆ. ನಾವು ಹತ್ರ ಹೋದ ತಕ್ಷಣ ಅದು ಹತ್ತಿ ನಮ್ಮ ತಲೆ ಮೇಲೆ ಕೂತ್ಕೊಳ್ಳುತ್ತೆ. ಈಗ ನಮ್ಮ ವಿಚಾರದಲ್ಲಾಗಿದ್ದು ಅದೇ. ಕಾಡೋರು 100 ಸಮಸ್ಯೆ ಕೊಟ್ಟರು ಕಾಪಾಡೋಕೆ ಅಂತ ಮುಕ್ಕೋಟಿ ದೇವತೆಗಳು ನಮ್ಮ ಜೊತೆ ಇರ್ತಾರೆ. ಅಲ್ಲ ಅಪ್ಪ, ಆದ್ರೂ ನನ್ನಿಂದ ನಾವು ಬಾಳಿ ಬದುಕಿರೋ ಮನೆ ಬಿಡ್ಬೇಕಾದ ಪರಿಸ್ಥಿತಿ ಬಂತಲ್ಲ. ಒಂದ್ ಮಾತು ಹೇಳ ಮಗಳೇ, ಅಲ್ಲಿದೆ ನಮ್ಮನೆ, ಬಂದೆವಿಲ್ಲಿ ಸುಮ್ಮನೆ ಅಂದ್ಮೇಲೆ ನಮ್ಮ ಸ್ವಂತದ್ದು ಅಂತ ಎಲ್ಲಿದೆ? ಪ್ರಪಂಚದಲ್ಲಿ ಒಂದ್ ರೀತಿಯಲ್ಲಿ ನಾವೆಲ್ಲ ಬಾಡಿಗೆದಾರ. ಇಷ್ಟಲ್ಲೂ ನಾಳೆ ಒಳ್ಳೇದಾಗೇ ಆಗುತ್ತೆ ಅನ್ನೋ ನಂಬಿಕೆಯಿಂದ ಇವತ್ತೇನೇ ಕೆಟ್ಟದ್ದಾದ್ರೂ ಧೈರ್ಯವಾಗಿ ನಾವ್ ಎದುರಿಸ್ಬೇಕು. ಆ ನಂಬಿಕೆ ನಮ್ ಜೀವನದಲ್ಲಿ ಸತ್ತು ಹೋಯ್ತು. ಅಲ್ಲಿ ನೋಡಿದ್ರೆ ಗಂಗೆ ಪರಿಸ್ಥಿತಿ ಆ ರೀತಿ ಇದೆ, ಇಲ್ಲಿ ನೋಡಿದ್ರೆ ನಮ್ಗಿರೋದಕ್ಕೆ ನೆಲೆನೇ ಇಲ್ಲ. ಆ ಭಗವಂತ ನಮ್ಮನ್ನ ಎಲ್ಲಿಗೆ ತಗೊಂಡ್ ಬಂದ್ ನಿಲ್ಲಿಸ್ತಾನೋ, ಇನ್ನು ಏನೇನ್ ಅನುಭವಿಸ್ಬೇಕೋ ಗೊತ್ತಿಲ್ಲ. ಚಂದ್ರು, ಇಷ್ಟೊಂದು ತಾಳ್ಮೆ ಎಲ್ಲಿಂದ ಬಂತು ಮಗನೇ ನಿನಗೆ? ಇದನ್ನೆಲ್ಲ ಹೇಗೋ ಸಹಿಸ್ಕೊತಿದ್ಯಾ? ಅಪ್ಪ, ಏನಾಗ್ಬೇಕು ಅಂತಿದೆಯೋ ಅದಾಗೆ ಆಗುತ್ತೆ. ಎಷ್ಟೋ ಕಡೆ ಪ್ರವಾಹ ಬಂದು ಎಷ್ಟೋ ಜನ ಮನೆ ಕಳ್ಕೊಂಡಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ, ಕುಟುಂಬ ಕಳ್ಕೊಂಡಿದ್ದಾರೆ. ನಾವೇನ್ ಕಳ್ಕೊಂಡಿದ್ದೀವಿ? ನಮ್ಮ ಆಸ್ತಿ ಮಾತ್ರ. ನೋಡಿ, ನಾವೆಲ್ಲ ಒಟ್ಟಾಗೇ ಇದ್ದೀವಿ. ಅಪ್ಪ, ಏನೇ ಸಮಸ್ಯೆ ಬಂದರೂ ಧೈರ್ಯವಾಗಿ ಎದುರಿಸ್ತಾ ನಾವೆಲ್ಲ ಬದುಕೋಣ, ಬಾಳೋಣ. ಅಪ್ಪ, ಅಮ್ಮ,